ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಅಂತಂದ್ರೆ ಇವತ್ತು ಹೇಳ್ತಿರುವಂಥ ಜಾಬ್ ಏನಿದೆ, ಈ ಜಾಬ್ ಬಂದ್ಬಿಟ್ಟು ಮೇನ್ ಅಂತಂದರೆ ಬ್ಲೆಂಡೆಡ್ ಪ್ರೊಸೆಸ್ಸಲ್ಲಿ ರಿಲೇಟೆಡ್ ವರ್ಕಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮೇ, ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು. ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಮೇನ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸರ್ ಅದ್ರ ಇಂಟ್ರೆಸ್ಟ್ ಇದೆ ಒಂದ್ಸಾರಿ ಕೂಡ ನೀವು ಕೂಡ ಒಂದ್ಸರಿ ಚೆಕ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಮೇನ್ ಅಂತಂದರೆ ಹೆಡ್ ಆಫೀಸು ಲಕ್ನೋದಲ್ಲಿದ್ದು, ಸೊ ಲಕ್ನೋಗೆ ನೀವು ರಿಪೋರ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಈ ಜಾಬ್ಗೆ. ಮತ್ತು ಈ ಜಾಬ್ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಈಸಿ ಜಾಬ್ ಹೇಳ್ತಾ ಇದ್ದೀನಿ. ಇಲ್ಲಿ ಕಸ್ಟಮರ್ ಸಪೋರ್ಟ್ ಸರ್ವಿಸ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಿ. ಲೈಕ್ ಕಂಪನಿ ಜೊತೆಲಿ ಕ್ಲೈಂಟ್ ಲೈಕ್ ಕಸ್ಟಮರ್ ಇರ್ಬೋದು, ಕ್ಲೈಂಟು ಇರ್ಬೋದು. ಸೊ ಎನ್ಕ್ವೈರಿ ಕಾಲ್ಸ್ಗಳು ಏನು ಬರುತ್ತೆ ಅವುಗಳ ಎನ್ಕ್ವೈರೀಸ್ಗಳನ್ನ ಫುಲ್ಫಿಲ್ ಮಾಡ್ತೀರಾ, ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅವ್ರಿಗೆ ನೀಡ್ತೀರಾ. ಸೊ ಇದೇ ಮೇನ್ ಮುಖ್ಯವಾಗಿ ನಿಮ್ದು ಇರುವಂಥ ಕೆಲಸ ಆಗಿರುತ್ತೆ. ಸೊ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಈ ಒಂದು ಜಾಬ್ ಪ್ರೊಫೈಲ್ಗೆ ನೀವು ಮಾಡ್ತೀವಿ ಕೆಲಸ ಅಂತಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಎಕ್ಸಾಕ್ಟ್ಲಿ ಕೆಲಸ ಏನಿರುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೀಗಾಗಿ ಮೊದಲು ಕಂಪ್ಲೀಟ್ ಕೆಲಸ ಏನಿದೆ ಅಂತ ತಿಳ್ಕೊಳ್ಳಿ. ಸೊ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ನಾನು ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಬ್ಲಿಂಕಿಟಲ್ಲಿ ಇವಾಗ ಹೈರಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ಬ್ಲಿಂಕಿಟಲ್ಲಿ ಬ್ಲೆಂಡೆಡ್ ಪ್ರೊಸೆಸ್ ರಿಲೇಟೆಡ್ ಇಲ್ಲಿ ವರ್ಕ್ ಕೊಡ್ತಾ ಇರುವಂಥದ್ದು. ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮೇ, ಬಟ್ ಆದರೆ ಇದನ್ನು ಬ್ಲಿಂಕಿಟ್ ನೇರವಾಗಿ ಹೈರಿಂಗ್ ಮಾಡ್ಕೋತಾ ಇಲ್ಲ ಸ್ನೇಹಿತರೆ. ಸೊ ಸ್ಟಾರ್ಟೆಕ್ ಅನ್ನೋ ಒಂದು ಏಜೆನ್ಸಿ ಕಂಪನಿ ಏನಿರುತ್ತೆ, ಸೊ ಅದು ಇವ್ರ ಪರವಾಗಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಇದಕ್ಕೆ ನೀವು ನೋಡ್ತಾ ಇರೋದು 3.1 ಇಲ್ಲಿ ನೋಡಿದ್ರೆ 9,000 ಮೇಲ್ಪಟ್ಟು ರಿವ್ಯೂಸ್ ಇದೆ. ಆ್ಯಂಡ್ ಇದು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ಲಿ ರಿಮೋಟ್ ಜಾಬ್ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದು ಲಕ್ನೋದಲ್ಲಿ ಇವಾಗ ಹೆಡ್ ಆಫೀಸ್ಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸರ್ ಅದ್ರ ಇಂಟ್ರೆಸ್ಟ್ ಇದೆ, ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. 1 ವೀಕ್ ಇವಾಗ 1 ವೀಕ್ ಎಗೋ ಅಂದರೆ 1 ವೀಕಿಂದ ಇದು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಇಮೇಲ್ಸ್ಗಳನ್ನ ಖಂಡಿತವಾಗ್ಲೂ ಸರಿ ಚೆಕ್ ಮಾಡ್ಕೊಳ್ಳಿ, ಇವ್ರ ಕಡೆಯಿಂದ ರಿವರ್ಟ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಸದ್ಯಕ್ಕೆ 150 ಜನರನ್ನ ಹೈರಿಂಗ್ ಮಾಡ್ಕೋತಾ ಇದ್ದಾರೆ, ಬಟ್ ಆದರೆ ಮೇ ಬಿ ಇದು ಜಾಸ್ತಿ ಕೂಡ ಆಗ್ಬೋದು. ಓಕೆ, ಸೊ ಇಲ್ಲಿ ಜಾಬ್ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಏನು ಎಕ್ಸಾಕ್ಟ್ಲಿ ನಿಮ್ಮದು ಕೆಲಸ ಇರುತ್ತೆ ಅಂತ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವಿಲ್ಲಿ ನೋಡಿದರೆ ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ಥ್ರೂ ಕಾಲ್ಸ್, ಚಾಟ್ಸ್ ಆ್ಯಂಡ್ ಇಮೇಲ್ಸ್ ಫಾರ್ ದಿ ಬ್ಲಿಂಕಿಟ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವೇನಾದರೂ ವರ್ಕ್ ಮಾಡಬೇಕು ಅಂತಂದರೆ ಕಾಲ್ ಮೂಲಕ, ಚಾಟ್ ಮೂಲಕ, ಇಮೇಲ್ ಮೂಲಕ ಬ್ಲಿಂಕಿಟ್ ಪ್ರೊಸೆಸಲ್ಲಿ ರಿಲೇಟೆಡ್ ಕ್ವೈರೀಸ್ಗಳು ಬರ್ತಾ ಇರುತ್ತೆ ಕಸ್ಟಮರ್ ಕಡೆಯಿಂದ. ಪ್ರತಿಯೊಬ್ಬರು ಕಾಲ್ ಮಾಡಲ್ಲ, ಕೆಲವರು ಇಮೇಲ್ ಮಾಡ್ಬೋದು, ಕೆಲವರು ಒಂದು ಚಾಟ್ ಮಾಡ್ಬೋದು. ಓಕೆ, ಸೊ ಅಂಥವ್ರಿಗೆ ನೀವೇನು ಮಾಡ್ಕೊಂಡ್ರೆ ಸೊ ಹ್ಯಾಂಡಲ್ ಮಾಡಬೇಕಾಗುತ್ತೆ ಕ್ವೈರೀಸ್ಗಳಿಗೆ, ಮತ್ತು ಅವ್ರಿಗೆ ಏನು ಬೇಕೋ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಸೊ ಇದೇ ಮೇನ್ ಮುಖ್ಯವಾಗಿ ಇರುವಂಥ ಕೆಲಸ ಆಗಿರುವಂಥದ್ದು. ಎನ್ಶೋರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಮೇನ್ ಅಂದರೆ ಕಸ್ಟಮರ್ ಸ್ಯಾಟಿಸ್ಫೈ ಇದ್ದಾರಾ, ನೀವು ಕೊಡುವಂಥ ಆನ್ಸರ್ ಆಯಿತು, ಪ್ರತಿಯೊಂದು ಸರ್ವಿಸ್ ಬಗ್ಗೆ ಆಯಿತು, ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಲಕ್ಷ್ಯನ ವಹಿಸಬೇಕಾಗುತ್ತೆ. ಮ್ಯಾನೇಜ್ ಆರ್ಡರ್ ರಿಲೇಟೆಡ್ ಕನ್ಸರ್ನ್ ಲೈಕ್ ಡೆಲಿವರಿ ಡಿಲೇಸು. ಸಮ್ಟೈಮ್ಸ್ ನಿಮಗೆ ಹೇಗಿರುತ್ತೆ ಅಂದರೆ ಡೆಲಿವರಿ ಡಿಲೇ ಆಗಿದೆ, ಡೆಲಿವರಿ ಏನೂ ಆಗಿಲ್ಲ ಪ್ರಾಡಕ್ಟ್ದು ಅಂದರೆ ನಿಮಗೆ ಕ್ವೈರೀಸ್ ಬರ್ಬೋದು. ರಿಫಂಡ್ ರಿಲೇಟೆಡ್ ಬರ್ಬೋದು. ಸಮ್ಟೈಮ್ಸು ಕಸ್ಟಮರ್ ರಿಫಂಡಿಗೆ ಅಪ್ಲೈ ಮಾಡಿರ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ರಿಪ್ಲೇಸ್ಮೆಂಟ್ ಕೂಡ ಇರುತ್ತೆ, ನಮಗೆ ಇದು ಬೇಡ ಅದು ಬೇಕು ಅಂತ. ಇವಾಗ ಬ್ಲಿಂಕಿಟಲ್ಲಿ ಸುಮಾರು ಪ್ರಾಡಕ್ಟ್ಗಳನ್ನ ಅವರು ಮಾರ್ತಾನೆ ಇರ್ತಾರೆ. ಸೊ ಪ್ರಾಡಕ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡಿರ್ತಾರೆ, ರಿಪ್ಲೇಸ್ ಮಾಡಿರ್ತಾರೆ, ರಿಫಂಡಿಗೆ ಅಪ್ಲೈ ಮಾಡಿರ್ತಾರೆ, ಮತ್ತು ಡಿಲೇ ಆಗಿರುತ್ತೆ ಡೆಲಿವರಿ. ಓಕೆ, ಸೊ ಅದೆಲ್ಲ ನಿಮಗೆ ರಿಲೇಟೆಡ್ ಕಾಲ್ ಬರುತ್ತೆ. ಆ್ಯಂಡ್ ಅದು ನಿಮಗೆ ಏನು ಬಂದಿರುತ್ತೆ ಕ್ವೈರೀಸ್ನ ಅದನ್ನ ಅಟೆಂಡ್ ಮಾಡ್ತೀರಾ. ಕಾಲ್ ಲಾಗ್ಸು ಮತ್ತು ಸ್ವಲ್ಪ ಕಾಲ್ಸ್ ಅಪ್ಡೇಟ್ಗಳನ್ನೆಲ್ಲ ನೀವೇನು ಮಾಡ್ಕೊಂಡ್ರೆ ನೀವು ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಕಮ್ಯುನಿಕೇಷನ್ ಮೇನ್ ಅಂದರೆ ಕೊಲ್ಯಾಬ್ರೇಟ್ ಮಾಡಬೇಕು, ಮತ್ತು ಸ್ಮೂತ್ ಕಮ್ಯುನಿಕೇಷನ್, ಇಶ್ಯೂ ರಿಸಾಲ್ವ್. ಲೈಕ್ ಕಸ್ಟಮರ್ ಅಂದ ತಕ್ಷಣ ತುಂಬ ಪ್ರೀತಿಯಿಂದ ಪೇಷನ್ಸ್ ಇಟ್ಕೊಂಡೇ ಮಾತಾಡಬೇಕಾಗುತ್ತೆ. ಮೊದಲು ಅವ್ರು ಹೇಳೋದನ್ನೆಲ್ಲ ಕೇಳಿ ನಂತರ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನೀಡಬೇಕು, ಮತ್ತು ಬೆಸ್ಟ್ ಸೊಲ್ಯೂಷನ್ ನೀಡೋದಕ್ಕೆ ಟ್ರೈ ಮಾಡಬೇಕು. ಇದೇ ನಿಮ್ಮದು ಕೆಲಸ ಇರುತ್ತೆ. ಆ್ಯಂಡ್ ಈ ಕೆಲಸ ಮಾಡಬೇಕು ಅಂತಂದರೆ ಎಲಿಜಿಬಿಲಿಟಿ ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಲು, ಇಂಗ್ಲೀಷು ಮತ್ತು ಹಿಂದಿ ನಿಮಗೆ ಬರ್ತಿರಬೇಕು. ಓಕೆ, ಇಂಗ್ಲೀಷ್ ಅಥವಾ ಹಿಂದಿ ನಿಮಗೆ ಬರ್ತಿರಬೇಕು. ಇದು ಸ್ಪೋಕನ್ ಮತ್ತು ರಿಟರ್ನ್ ಅಂದರೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರಬೇಕು. ಕನ್ನಡಕ್ಕೋಸ್ಕರ ಹೈರಿಂಗ್ ಮಾಡ್ತಾ ಇಲ್ಲ, ಕನ್ನಡನೇ ಬೇಕಂದರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನ ತಪ್ಪದೊಂದು ಸಾರಿ ಚೆಕ್ ಮಾಡಿ. ಓಕೆ, ಸೊ ಎಜುಕೇಷನ್ ಬಗ್ಗೆ ನಾನು ಏನು ಹೇಳಿದ್ರೆ ಅಂಡರ್ ಗ್ರಾಜ್ಯುಯೇಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಏನು ಹೇಳೋದಾದರೆ ಫ್ರೆಶರ್ ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಇದು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ನೀವು ಎಲ್ಲೂ ಕೆಲಸ ಮಾಡಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ವರ್ಕ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಂತೂ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ 8 GB ರ್ಯಾಮ್ ಬೇಕಾಗುತ್ತೆ, ಮತ್ತು ವಿಂಡೋ 10 ಬೇಕಾಗುತ್ತೆ. ಮತ್ತು ವೈಫೈ ಕನೆಕ್ಷನು ಈಸ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಯಾಕಂದರೆ ಸ್ಪೀಡ್ ಕೂಡ ತುಂಬ ಚೆನ್ನಾಗಿರ್ಬೇಕು ಇಂಟರ್ನೆಟ್ದು, ಅಂದಾಗ ಮಾತ್ರ ನೀವು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದರಲ್ಲೂ ಕೂಡ ಕಂಫರ್ಟೇಬಲ್ 24/7 ರೊಟೇಷನಲ್ ಶಿಫ್ಟ್ ಇರುತ್ತೆ. ನಿಮ್ಮದು 9 ಗಂಟೆ ಶಿಫ್ಟ್ ಇರುತ್ತೆ, ಅಂದರೆ 8 ಗಂಟೆ ಶಿಫ್ಟ್ ಇರೋದು ವರ್ಕ್ ಮಾಡೋದು, 1 ಗಂಟೆ ಬ್ರೇಕ್ ಇರುತ್ತೆ. 15 ಮಿನಿಟ್ಸ್ ಅಂತ ಬ್ರೇಕ್ ಕೊಡ್ತಾರೆ, ನಿಮಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಅರ್ಧ ಗಂಟೆ ನಿಮ್ಮದು ಊಟದ್ದಿರುತ್ತೆ. ಎಲ್ಲ ಕೂಡಿಸಿ 9 ಗಂಟೆನ ಅವ್ರು ಹಿಡಿದಿರ್ತಾರೆ. ಹೀಗಾಗಿ 9 hours ಅಂತ ಹೇಳಿರ್ತಾರೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. 8 ತಾಸೇ ಕೆಲಸ ಇರುತ್ತೆ, ಬಟ್ 1 ತಾಸು ಬ್ರೇಕ್ ಇರುತ್ತೆ.
ಮತ್ತು ವಾರದಲ್ಲಿ 6 ದಿನ ಕೆಲಸ ಇರುತ್ತೆ, ಅದು ರೊಟೇಷನಲ್ ವೀಕ್ ಆಫ್ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಜಾಬ್ ಟ್ರೈನಿಂಗ್ ಕೂಡ ಅವರು ನಿಮಗೆ ನೀಡ್ತಾರೆ. ಜಾಬ್ ಟ್ರೈನಿಂಗ್ ಆದಮೇಲೆ ಕಂಪನಿ ಕಡೆಯಿಂದ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀರಂತ ಒಂದು ಸರ್ಟಿಫಿಕೇಟ್ ಕೂಡ ನೀಡ್ತಾರೆ. ಓಕೆ. ಆ್ಯಂಡ್ ಇಲ್ಲಿ ಮೇನ್ ಇಂಟರ್ವ್ಯೂ ಪ್ರೊಸೆಸ್ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಅವ್ರು ಮೊದಲೇ. ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿ, ಮೇನ್ ಅಂತಂದರೆ HR ನಿಮಗೆ ಇವ್ಯಾಲ್ಯೂಷನ್ ಮಾಡ್ತಾರೆ. ಆ್ಯಂಡ್ ಅದೊಂದು ಕೂಡ L1 ಆಪ್ರೇಷನ್ ಇವ್ಯಾಲ್ಯೂಷನ್ ನಡೆಯುತ್ತೆ. ಒಟ್ಟು 5 ನಿಮಗೆ ಇದನ್ನಿರುತ್ತೆ, ಸ್ಟೆಪ್ಸ್ ಇರುತ್ತೆ, ಕ್ವಾಲಿಫೈ ಮಾಡಬೇಕಾಗುತ್ತೆ ನೀವು. ಮತ್ತು L2 ಆಪ್ರೇಷನ್ ರೌಂಡ್ ಅಂತ ಇರುತ್ತೆ. ಆ್ಯಂಡ್ ಆಂಬಿಷನ್ ಒಂದು ಚಿಕ್ಕದೊಂದು ಟೆಸ್ಟ್ ತೊಗೋತಾರೆ ಅವರು. ಟೆಸ್ಟ್ ತುಂಬ ಸಿಂಪಲ್ ಆಗಿರುತ್ತೆ, ಹೆದ್ರಕ್ಕೆ ಹೋಗಬೇಡಿ. ಮತ್ತು ಕ್ಲೈಂಟ್ ಇವ್ಯಾಲ್ಯೂಷನ್ ರಿಲೇಟೆಡ್ ಇರುತ್ತೆ. ಓಕೆ. ಸೊ ಈ ರೀತಿಯಾದ ಸಿಚುವೇಷನ್ಸ್ಗಳನ್ನ ಮೇ ಬಿ ಅವ್ರು ನಿಮ್ಗೆ ಕೊಡ್ಬೋದು. ಇದರಲ್ಲಿ ಒಟ್ಟು 5 ನಿಮಗೆ ರೌಂಡ್ಗಳಿರುತ್ತೆ ಇಂಟರ್ವ್ಯೂದು. ಇವುಗಳನ್ನ ಕ್ವಾಲಿಫೈ ಮಾಡಬೇಕಾಗುತ್ತೆ. ಆನ್ಲೈನ್ ಇರುತ್ತೆ, ಭಯ ಪಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನಿಮಗೆ ಇದು ಒಂದು ಫುಲ್ ಟೈಮ್ ಜಾಬ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಡೀಟೇಲ್ಸ್ ಇದೆ, ಡೀಟೇಲ್ಸಿಂದ ಒಂದು ಸಾರಿ ಓದ್ಕೊಳ್ಳಿ. ಮತ್ತು ಫುಲ್ ಟೈಮ್ ಇದು ಜಾಬು, ಮತ್ತು ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಏನಾದರೂ ನೀವು ಹುಡುಕ್ತಾ ಇದ್ದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ BPM ಮತ್ತು BPO ಮತ್ತು BPM ರಿಲೇಟೆಡ್ ವರ್ಕ್ ಇರುವಂಥದ್ದು. ಮತ್ತು ಕಸ್ಟಮರ್ ಸಪೋರ್ಟ್ ಸಕ್ಸಸ್ ಅಂದರೆ ಲೈಕ್ ಇವಾಗ ಕಸ್ಟಮರ್ ಸಪೋರ್ಟ್ ರಿಲೇಟೆಡ್ ವರ್ಕ್ ಇರುವಂಥದ್ದು, ಫುಲ್ ಟೈಮು ಮತ್ತು ಪರ್ಮನೆಂಟ್ ಜಾಬ್ ಇರುವಂಥದ್ದು. ಮತ್ತು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡು. ಇಲ್ಲಿ ಎಜುಕೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಅಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಗ್ರ್ಯಾಜುಯೇಷನ್ನೇ ಆಗಿರಬೇಕಂತ ಏನೂ ಇಲ್ಲ. ಸೊ ಇಲ್ಲಿ ನೀವು ಒಂದು PUC ಆಗಿದ್ದು ಕೂಡ ಪರವಾಗಿಲ್ಲ, ಬಟ್ ಅದು 10th ಕೂಡ ಒಂದು ಸಾರಿ ಟ್ರೈ ಮಾಡಿ. ಪರ್ಟಿಕ್ಯುಲರ್ ಇದೇ ಆಗಿರ್ಬೇಕಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೇಗನೆ ಅಪ್ಲೈ ಮಾಡಿ. ಮತ್ತು ಇಲ್ಲಿ ಮತ್ತು ಇದಕ್ಕೆ ಸಂಪರ್ಕಂತ ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸ್ನೇಹಿತರೆ. ಐ ಹೋಪ್ ಇವತ್ತು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ವೀಡಿಯೋದಲ್ಲಿ. ಆ್ಯಂಡ್ ಇದೆಲ್ಲೂ ಕೂಡ ಏನಾದರೂ ಕೇಳೋದಿದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ ಖಂಡಿತವಾಗ್ಲೂ ನಂಗೆ ಕಾಮೆಂಟ್ ಮಾಡಿ. ಮತ್ತು ಈ ಚಾನಲ್ ಮೆಂಬರ್ಸ್ ಏನಿದ್ದೀರಿ ಸೊ ಪ್ಲೀಸ್ ಕಾಮೆಂಟ್ ಮಾಡಿ, ನೀವು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ. ಬೇಕಂದರೆ ನಾನು ನಿಮಗೆ ಸಪ್ರೇಟ್ ಅಪ್ಡೇಟ್ಸ್ಕೊಂಡು ಕೂಡ ನೀಡ್ತಾ ಹೋಗ್ತೀನಿ, ಚಾನಲ್ ಮೆಂಬರ್ಸ್ಗೆ ಸ್ಪೆಷಲಿ. ಸೊ ಮತ್ತೆ ಸಿಗ್ತೀನಿ. ಆಲ್ ದಿ ಬೆಸ್ಟ್. ನಮಸ್ಕಾರ.